ಇಚ್ಛಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ದತ್ತಾಂಶಗಳ ನಿರ್ವಹಣೆ ಅಂದ್ರ ಡಾಟಾ ಹ್ಯಾಂಡ್ಲಿಂಗ್ ಅನ್ನುವ ಒಂದು ಪಾಠವನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಅದ್ರ ಕಂಟಿನ್ಯೂ ಪಾಠ ಲಾಸ್ಟ್ ಕ್ಲಾಸ್ ಒಳಗೆ ನಿಮಗ ಪೈ ಚಾರ್ಟ್ ಬಗ್ಗೆ ಹೇಳಿದ್ದೆ. ಸೊ ಅದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ, ಅದನ್ನ ಕಂಟಿನ್ಯೂ ಮಾಡೋಣ ಅಂತ. ಈಗ ಯಾವ್ದು ಹೇಳ್ರಿ? ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ ನಿರ್ವಹಣೆ. ದತ್ತಾಂಶಗಳ ಅಂದ್ರ ಡಾಟಾ ಹ್ಯಾಂಡ್ಲಿಂಗ್. ಇದ್ರೊಳಗೆ ನಾನು ಹೇಳ್ತಾ ಇರೋದು ಇವತ್ತ ಪೈ ನಕ್ಷೆ, ಅಥವಾ ಇದಕ್ ನಾವು ಇನ್ನೂ ಒಂದು ಹೆಸರು ಏನಂತ ಕರಿತೇವಂದ್ರ ವೃತ್ತಾಕಾರದ ನಕ್ಷೆ ಅಂತ ಕರಿತೀವಿ. ಪೈ ನಕ್ಷೆ ಅಥವಾ ಪೈ ಚಾರ್ಟ್ ಅಂತ ಕರಿತೀವಿ. ಇಂಗ್ಲಿಷ್ ಒಳಗೂ ಪೈ ಅಂತಾನ ಕರಿತೀವಿ. ಹಲೋ ಸರ್. ಈ ವೃತ್ತಾಕಾರದ ನಕ್ಷೆ ಒಳಗ್ ನಮಗ ಇಲ್ಲಿ ನೋಡ್ರಿ, ವೃತ್ತ ನಕ್ಷೆ ಇದು ಒಂದು 360 ಡಿಗ್ರಿಯ ಒಂದು ವೃತ್ತಾಕಾರದ ನಕ್ಷೆ ಇರ್ತೈತಿ. ಹೌದಾ? ಈ ವೃತ್ತಾಕಾರದ ನಕ್ಷೆ ಒಳಗ ನಾವು ಲಾಸ್ಟ್ ಟೈಮ್ ಏನಾಗಿತ್ತು, ಹಿಸ್ಟೋಗ್ರಾಮ್ ಅಥವಾ ಇದೇನಾಗಿತ್ತು ಹೇಳ್ರಿ, ಸ್ತಂಭ ನಕ್ಷೆಯನ್ನ ಕಲ್ತಿದ್ವಿ. ಹೌದಾ? ಈ ಸ್ತಂಭ ನಕ್ಷೆಯನ್ನ ಕಲ್ತಿದ್ವಿ. ಇದು ಕೂಡ ನಮ್ಗ ದತ್ತಾಂಶಗಳನ್ನ ನಿರೂಪಿಸುವ ಒಂದು ಮೆಥಡ್. ಹೌದಾ? ಇದಕ್ಕ ಸ್ತಂಭ ನಕ್ಷೆ ಅಂತ ಕರಿತೀವಿ, ಇದಕ್ಕ ಪೈ ನಕ್ಷೆ ಅಂತ ಕರಿತೀವಿ. ಈ ದತ್ತಾಂಶಗಳನ್ನ ನಾವ್ ಏನ್ ಮಾಡ್ತಾ ಇರ್ತೀವಿ ಹೇಳ್ರಿ ಇಲ್ಲಿ, ಅಂದ್ರ ಇವನ್ನ ಕೋನಗಳಾಗಿ ಆಂಗಲ್ಸ್ ಗಳಿಗೆ ಕನ್ವರ್ಟ್ ಮಾಡ್ಕೊಂಡು ನಾವು ಇದನ್ನ ಪೈ ನಕ್ಷೆಯನ್ನ ಹಾಕ್ತಾ ಇರ್ತೀವಿ. ಹೌದಾ? ನೋಡೋಣ ಈಗ ಯಾವ ರೀತಿ ಇರ್ತೈತೆ ಅಂತ ಹೇಳಿ ನೋಡೋಣ ಅಂತ. ನೋಡ್ರಿ ಯಾವ ರೀತಿ ಇರ್ತೈತಿ ಇಲ್ಲಿ. ನೋಡ್ರಿ ನಿಮಗ್ ಒಂದಿಷ್ಟು ನಿದ್ದೆ ಒಂದ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಲೋ ಸರ್, am I audible? ಇಲ್ಲಿ ಇದೊಂದು ವೃತ್ತಾಕಾರದ ಪೈ ನಕ್ಷೆ ಒಳಗ ಇಲ್ಲಿ ನೋಡ್ರಿ ನಮಗ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದಾರು. ಯಾವ್ಯಾವ ಎಕ್ಸಾಂಪಲ್ಸ್ ಗಳಂದ್ರ, ಆ ಮಗು ಒಂದು ಇಷ್ಟು ಪರ್ಸೆಂಟೇಜ್ ಒಳಗ ನಿದ್ರೆಯನ್ನ ಮಾಡ್ತಾ ಇರ್ತೈತಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ತಾ ಇರ್ತೈತಿ ಹೇಳ್ರಿ, ಮನೆ ಕೆಲಸವನ್ನ ಮಾಡ್ತಾ ಇರ್ತೈತಿ. ಹೌದಾ? ಇಲ್ಲೇ ಮನೆ ಕೆಲಸವನ್ನ ಮಾಡ್ತಾ ಇರ್ತೈತಿ. ಅದೇ ರೀತಿ ಇಲ್ಲಿ ಏನಾಗಿರ್ತೈತಿ, ಮತ್ತೇನೋ ಇಲ್ಲಿ ಇತರೆ ಕೆಲಸವನ್ನ ಮಾಡ್ತಾ ಇರ್ತೈತಿ. ಹೌದಾ? ಅದೇ ರೀತಿ ಇಲ್ಲೇ ಆಟವನ್ನ ಆಡ್ತಾ ಇರ್ತೈತಿ. ಹೌದಾ? ಆಟವನ್ನ ಆಡ್ತಾ ಇರ್ತೈತಿ. ಇಲ್ಲೇ
ಶಾಲೆ. ಹೌದಾ, ಇಲ್ಲಿ ನಮ್ಗೆ ಏನಾಗತ್ತೆ ಹೇಳ್ರಿ, ಈ ರೀತಿ ಆ ಮಗು ಒಂದು 8 ಗಂಟೆ ಒಳಗ, ಆ 8 ಗಂಟೆ ಒಳಗ ಯಾವ್ಯಾವ ರೀತಿ ಏನೇನ್ ಕೆಲಸವನ್ನ ಮಾಡ್ತೈತಿ ಅಂದ್ರ ಅದು ಹೆಚ್ಚು ನಮಗ್ ಏನ್ ಮಾಡ್ತಾ ಇರ್ತೈತಿ ಹೇಳ್ರಿ, ಇಲ್ಲಿ ನಿದ್ರೆಯನ್ನ ಮಾಡ್ತಾ ಇರ್ತೈತಿ. ಬರೀ ಈ ಚಾರ್ಟ್ ಅನ್ನ ನೋಡಿದ್ರ ಅದು ಹೆಚ್ಚು ಕಾಲ ಏನ್ ಮಾಡ್ತಾ ಇರ್ತೈತಿ, ಮಲಗ್ತಾ ಇರ್ತೈತಿ. ಸ್ವಲ್ಪ ಏನೋ ಹಂಗೆ ಮನೆಗೆಲಸ ಸುಮ್ನೆ ಏನೋ ಮಾಡ್ತಿರ್ತೈತಿ, ಆಮೇಲೆ ಶಾಲೆಗೆ ಹೋಗ್ತಾ ಇರ್ತೈತಿ, ಇಷ್ಟು ಆಟವನ್ನ ಆಡ್ತಾ ಇರ್ತೈತಿ, ಮತ್ ಇಲ್ಲೇ ಸಣ್ಣ ಪುಟ್ಟ ಇತರೆ ಕೆಲಸವನ್ನ ಮಾಡ್ತಾ ಇರ್ತೈತಿ. ಬರೀ ಈ ಪೈ ಚಾರ್ಟ್ ಅನ್ನ ಇಲ್ಲಿ ನಮ್ಗೇನಾಗೈತಿ, ಒಂದು ಪಟ್ಟಣದಲ್ಲಿರುವಂತಹ ಇಲ್ಲಿ ಏನಾಗೈತಿ ಜನಗಳು ಅಂದ್ರೆ ಎಷ್ಟು ವಯಸ್ಸಿನ ಜನಗಳು ಎಷ್ಟು ಜನ ಇದಾರೋ ಅನ್ನೋದನ್ನ ನಾವು ಇಲ್ಲಿ ನೋಡ್ಬಹುದು. ಈಗ 0ದಿಂದ 14 ವರ್ಷದ ಅಂದ್ರೆ ನಾವು ಅವ್ರಿಗೆ ಏನಂತೇವಿ, ದೊಡ್ಡವ್ರಲ್ಲ, ಅವ್ರ ಏನ್ ಮಾಡ್ತಾರೋ ಮಕ್ಕಳು ಅಂತ ನಾವು ಕನ್ಸಿಡರ್ ಮಾಡ್ತೇವಿ. 0ದಿಂದ 14 ಇರತಕ್ಕಂತ ಜನ ಇಷ್ಟು ಜನ ಇದಾರು. ಹೌದಾ, ಅದಾದ್ಮೇಲೆ 15ರಿಂದ 60 ವರ್ಷದ ಜನ ಎಲ್ಲಿಗಿದ್ದಾರೆ ಹೇಳ್ರಿ, ಇಷ್ಟು ಜನ ಇದಾರು. 15ರಿಂದ 60 ವರ್ಷದವರೆಗಿನ ಜನ ಇಲ್ಲಿದಾರು. ಅದಾದ್ಮೇಲೆ ಇಷ್ಟೇ ಜನ ನಮ್ಗೆ ಏನಾಗಿದೆ, 60 ವರ್ಷದಿಂದ ಮೇಲ್ಪಟ್ಟಂತಹ ಜನಗಳು ಇಲ್ಲಿದಾರು. ಹೌದಾ, 15ರಿಂದ 60, ಅದಾದ್ಮೇಲೆ 0ದಿಂದ 14, ಅದಾದ್ಮೇಲೆ 60 ವರ್ಷದ ಮೇಲ್ಪಟ್ಟು ನಮ್ಗೆ ಇಲ್ಲಿ ಏನಾಗಿದೆ, ಇಷ್ಟು ಜನ ಈ ಪಟ್ಟಣದಲ್ಲಿರುವಂತಹ ಜನಗಳು ಇದಾರು. ಹೌದಾ, ಅಂದ್ರೆ ನಮ್ಗೆ ಈ ದತ್ತಾಂಶಗಳನ್ನು ನೋಡಿದ್ರೆ ಇದು ಗೊತ್ತಾಗ್ತೈತಿ. ನೆಕ್ಸ್ಟ್ ಹೋಗೋಣ. ಈಗ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ನಿಮ್ಗ ಇದ್ರದೊಂದು ಸಿಮ್ಯುಲೇಷನ್ ತೋರಿಸ್ತೇನೆ, ಅಂದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಅದಾದ್ಮೇಲೆ ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ ಅಂತ. ಒಂದ್ ಸೆಕೆಂಡ್. ಇಲ್ಲಿ ಇದೆ, ಇದನ್ನೊಂದ್ಸಲ ತೋರಿಸ್ತೇನೆ ನಿಮ್ಗೆ, ಜಸ್ಟ್ ಎಕ್ಸಾಂಪಲ್ ಪರ್ಪಸ್. ಹೌದಾ, ಇಲ್ಲಿ ನೋಡ್ರಿ, ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ, ಮೈ ಡೇ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಯಾರ್ದೋ ಹೆಸರು, ಇಲ್ಲಿ ನೇಮ್ ಎಂಟರ್ ಮಾಡ್ಲಿಕ್ಕೆ ನಿಮ್ಗೆ ಆಪ್ಷನ್ ಇದೆ. ಇಲ್ಲಿ ನೋಡ್ರಿ, ಮೈ ನೇಮ್. ಫಾರ್ ಎಕ್ಸಾಂಪಲ್ ಒಂದ್ ಏನೋ ಒಂದು ಹಾಕ್ರಿ. ಹೌದಾ, ಫಾರ್ ಎಕ್ಸಾಂಪಲ್ ಗೀತಾ. ಹೌದಾ, ಗೀತಾ. ಹೌದಾ, ಅಂದ್ರೆ ಯಾರೋ ಒಬ್ರು ಗೀತಾ. ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರೋ ಒಬ್ರು ಗೀತಾ ಅನ್ನೋರು ಇದಾರು. ಹೌದಾ, ಇಲ್ಲಿ ನೋಡ್ರಿ, ಅವರು ಒಂದು ದಿನದೊಳಗ ಅಂದ್ರೆ ಅವ್ರದ್ದು ಒಂದು ದಿನದೊಳಗ ಅವ್ರು ಏನೇನ್ ಕೆಲಸವನ್ನ ಮಾಡ್ತಾ ಇರ್ತಾರೋ, ಅಂದ್ರೆ ಎಷ್ಟು ಪರ್ಸೆಂಟೇಜ್ ಕೆಲಸವನ್ನ ಮಾಡ್ತಾ ಇರ್ತಾರ ಅನ್ನೋದು ನಮಗ ಈ ಪೈ ಚಾರ್ಟ್ ಮುಖಾಂತರ ಇಲ್ಲಿ ನೋಡ್ರಿ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಹೋಮ್ ಸ್ಟಡಿ ಅಂದ್ರ ಮನಿಯೊಳಗನ ಅವರು ಸ್ಟಡಿ ಮಾಡ್ಲಿಕ್ಕೆ ಎಷ್ಟು ಅಂದ್ರೆ 36%, ಅಂದ್ರೆ ಆ ಪರ್ಸೆಂಟ್ ಅನ್ನ ನೋಡಿದ್ರೆ ಅವರು ಮನಿಯೊಳಗ. ಅದಾದ್ಮೇಲೆ ಟಿವಿ ಆರ್ ವಿಡಿಯೋ ಗೇಮ್ಸ್, ಅಥವಾ ಟಿವಿ ನೋಡ್ತಾ ಇರ್ಬೋದು, ವಿಡಿಯೋ ಗೇಮ್ಸ್ ನೋಡ್ತಾ ಇರ್ಬೋದು, ಅದು 29 ಅಂದ್ರೆ 29% ನಷ್ಟು, ಅಂದ್ರೆ ಅಷ್ಟನ್ನ ಅವ್ರು ಏನ್ ಮಾಡ್ತಾರ ಹೇಳ್ರಿ, ಅಷ್ಟು ಟಿವಿ ಅಥವಾ ವಿಡಿಯೋ ಗೇಮ್ ಮಾಡ್ತಾರ. ಹೌದಾ, ಆಮೇಲೆ ಸ್ಕೂಲಿಗೆ ಎಷ್ಟೊತ್ತು ಹೋಗ್ತಾರ ಹೇಳ್ರಿ, 52. ಒಂದು ದಿನದೊಳಗ ಎಷ್ಟು ಇರ್ತೈತಿ, 24 ತಾಸು. ಅದ್ರೊಳಗ 8 ತಾಸು ಅಂತ ತಿಳ್ಕೊರಿ. ಉಳಿದ ತಾಸು ನೀವೇನ್ ಮಾಡ್ತೀರಿ, ರಾತ್ರಿ ಊಟ ಮಲಗುದು ಇದ್ರೊಳಗ ಹೋಗ್ಬಿಡ್ತೈತಿ. ಅದು ಸ್ಕೂಲು 52. ಅದಾದ್ಮೇಲೆ ಸೋಷಿಯಲ್, ಇಲ್ಲಿ ನೋಡ್ರಿ, ಈ ಸೋಷಿಯಲ್ ಅಂದ್ರೆ ನೀವು ಸ್ವಲ್ಪ ಹೊರಗ, ಅಥವಾ ಇಲ್ಲಿ ನೀವು ಆಲ್ಮೋಸ್ಟ್ ಅದ ಹೇಳಿದ್ನಲ್ಲ ನಿಮಗ, ಒಂದ್ 8 ತಾಸು ಅಷ್ಟೇ ನೀವು ಈ ಕಡೆ ಇದ್ರುನು ರಾತ್ರಿ ನೀವೇನು ಊಟ ಅಥವಾ ಮಲಗೋದು ಇಷ್ಟ್ರೊಳಗಿದ್ದು ಹೋಗ್ಬಿಡ್ತೈತಿ. ಅದಾದ್ಮೇಲೆ ಫಿಟ್ನೆಸ್, ಅವ್ರೇನೋ ಒಂದು ಫಿಟ್ನೆಸ್ಗೆ ಒಂದು 75 ಆಮೇಲೆ ಅದರ್ಸ್, ಅವ್ರೇನೋ ಎಲ್ಲವನ್ನು ಬಿಟ್ಟುನು ಮತ್ತೇನೋ ಒಂದು ಬೇರೆ ಕೆಲಸ ಮಾಡ್ತಾ ಇರ್ತಾರೋ, ಅದು ಏನಾಗಿರ್ತೈತಿ 55. ಅಂದ್ರೆ ಇಲ್ಲಿ ಟೋಟಲ್ ನಿಮಗ ಜಾಸ್ತಿ ಅವ್ರು ಇಲ್ಲಿ ಕಳೆದ್ರು 113 ಇಲ್ಲಿ 75, ಇಲ್ಲಿ 55, ಇಲ್ಲೇ 36 ಇದೆ, ಇಲ್ಲೇ 29 ಇದೆ, ಇಲ್ಲೇ 52 ಇದೆ. ಇಲ್ಲಿ ನೋಡ್ರಿ, 1 ಅವರಿಗೆ ಅಂದ್ರ 15 2 ಅವರ್ಸಿಗೆ ಅಂದ್ರ 30 3 ಅವರ್ಸಿಗೆ ಅಂದ್ರ 45 4 ಅವರ್ಸಿಗೆ ಅಂದ್ರ 60 ಈ ರೀತಿ ಇಲ್ಲಿ ನೀವು ಬೇಕಾದ್ರೆ ನಿಮ್ ಹೆಸರನ್ನ ಚೇಂಜ್ ಮಾಡಬಹುದು. ಚೇಂಜ್ ಮಾಡಿ, ಅಥವಾ ನೀವು ಏನ್ ಮಾಡ್ಬೋದು ಹೇಳ್ರಿ, ನಿಮ್ಮ ಡೈಲಿ ರುಟೀನ್ಸ್ ಗಳನ್ನ ಚೇಂಜ್ ಮಾಡಬಹುದು. ಇಲ್ಲಿ ನೋಡ್ರಿ, ನೀವು ಹೋಮ್ ಸ್ಟಡಿಯನ್ನ ಜಾಸ್ತಿ ಮಾಡಬಹುದು. ಅರ್ಥ ಆಯ್ತಾ ನಾನು ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೇನೆ ನೋಡ್ರಿ ಇಲ್ಲಿ.
ಹೋಮ್ ಸ್ಟಡಿಯನ್ನ ಫಸ್ಟ್ ಎಷ್ಟಿತ್ತು ಅದು ಹೇಳ್ರಿ, 32 ಏನೋ ಇತ್ತು, ಹೌದಾ? 32 ಆರ್ 33 ಇತ್ತು. ನಾನು ಅದನ್ನ ನಿಮ್ದು ಬೇರೆ ಇಲ್ಲಿ ಹೆಸರನ್ನ ಬೇರೆ ಹಾಕ್ರಿ, ಹೌದಾ? ಇಲ್ಲೇ ಮಹೇಶ್ ಅಂತ ಹಾಕ್ತೇನೆ ನೋಡ್ರಿ, ಮಹೇಶ್, ಹೌದಾ? ಇಲ್ಲಿ ಮಹೇಶ್ ಅನ್ನೋರು ಈಗ ಮೊದ್ಲ ಗೀತಾ ಅಂತ ಇತ್ತು, ಅದರ ನೆಕ್ಸ್ಟ್ ಈಗ ಮಹೇಶ್ ಅನ್ನೋರು, ಅವ್ರು ಏನ್ ಮಾಡ್ಬೋದು ಹೇಳ್ರಿ, ಅವ್ರದ್ದು ಹೋಮ್ ಸ್ಟಡಿ ರುಟೀನ್ ಚೇಂಜ್ ಇರ್ಬೋದು, ಜಾಸ್ತಿ ಮಾಡ್ಬೋದು, ಹೌದಾ? ಇಲ್ಲಿ ಅದರ್ಸ್ ಏನ್ ಮಾಡ್ಬೋದು, ಕಡಿಮೆ ಆಗ್ಬೋದು. ಇಲ್ಲಿ ಫಿಟ್ನೆಸ್ ಅನ್ನ ಅವರು ಕಡಿಮೆ ಮಾಡ್ಬೋದು, ಹೌದಾ? ಅದಾದ್ಮೇಲೆ ಇಲ್ಲಿ ಟಿವಿಯನ್ನ ಅವರು ಅಗ್ದಿ ಕಡಿಮೆ ಟೈಮ್ ಒಳಗ ನೋಡ್ಬೋದು. ಅರ್ಥ ಆಯ್ತಾ? ಸ್ಕೂಲ್ ಇಲ್ಲೇ 72 ಆಯ್ತು, ಇಲ್ಲಿ ಇದನ್ನ ಇನ್ನು ಕಡಿಮೆ ಮಾಡ್ಬೋದು, ಹೌದಾ? ಅವ್ರವ್ರ ಡೈಲಿ ರುಟೀನ್, ಒಬ್ರು ಜಾಸ್ತಿ ಓದ್ತಾ ಇರ್ತೀರಿ, ಒಬ್ರು ಕಡಿಮೆ ಓದ್ತಾ ಇರ್ತೀರಿ, ಅವ್ರ ಡೈಲಿ ರುಟೀನ್ ಮೇಲೆ ಅದು ಡಿಪೆಂಡ್ ಆಗಿರ್ತೈತಿ. ಅದಕ್ಕೆ ಅವರು ಅಲ್ಲೇ ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ನಿಮ್ಮಲ್ಲಿನ ನಿಮ್ ಫ್ರೆಂಡ್ಸ್ ಜೊತೆನ ಒಂದಷ್ಟು ಜನ ನೀವು ಬೆಳಿಗ್ಗೆ ಟ್ಯೂಷನ್ಗೆ ಹೋಗ್ಬೋದು, ಅಥವಾ ಮತ್ತೊಬ್ರು ಮತ್ತೊಂದು ಕೆಲಸವನ್ನ ಮಾಡ್ತಾ ಇರ್ಬೋದು, ಡಿಪೆಂಡಿಂಗ್ ಅಪಾನ್ ಅವ್ರದ ಡೈಲಿ ರುಟೀನ್, ಹೌದಾ? ಇದು ನಿಮ್ದು ಪೈ ಚಾರ್ಟ್. ಇನ್ನೊಂದಿದೆ ತಡ್ರಿ, ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಹೇಳಿ. ಹೌದಾ? ಇದು ಕೂಡ ನಿಮ್ದು ಪೈ ಚಾರ್ಟ್, ಹೌದಾ? ಇಲ್ಲಿ ನೋಡ್ರಿ ನಿಮಗ ಹಿಸ್ಟೋಗ್ರಾಮ್ನು ಬಂದೈತಿ, ಪೈ ಚಾರ್ಟ್ ಎರಡೂ ಬಂದಾವ, ಹೌದಾ? ಇಲ್ಲಿ ನೋಡ್ರಿ ನಮಗ್ ಬಾರ್ ಚಾರ್ಟ್ ಬೇಡ ಅಂದ್ರೆ ಇದನ್ನ ತೆಗಿಬಹುದು ನಾನು, ಹೌದಾ? ಡಾಟಾವನ್ನ ತೆಗಿಬಹುದು, ಪೈ ಚಾರ್ಟ್ ಆಮೇಲೆ ಪರ್ಸೆಂಟೇಜ್, ಹೌದಾ? ನಾನು ಎಲ್ಲ ಒಂದೊಂದನ್ನು ತೋರಿಸ್ತೇನೆ ನೋಡ್ರಿ. ಈಗ ಡಾಟಾ ಕರೆಕ್ಟಾ, ಪೈ ಚಾರ್ಟ್, ಪರ್ಸೆಂಟೇಜ್, ಹೌದಾ? ಇಲ್ಲಿ ನೋಡ್ರಿ ಏನಾಗ್ತಾ ಇದೆ ಅಂದ್ರ, ಇಲ್ಲಿ ದತ್ತಾಂಶಗಳನ್ನ ಬಹಳ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನಿಮಗವರು. ಇಲ್ಲಿ ನಂಬರ್ಸ್ ಗಳು ಎಷ್ಟು ಸಲ ರಿಪೀಟ್ ಆಗ್ಯಾವಲ್ಲ ಅಷ್ಟು ಇದನ್ನ ಹಿಸ್ಟೋಗ್ರಾಮ್ ಅನ್ನ ತೋರಿಸ್ತಾ ಇದ್ದಾರು. ಇಲ್ಲಿ ಇರುವ ನಂಬರ್ ನೋಡ್ರಿ 1 2 3 4 ಮಟ ಇದಾವು. ಇಲ್ಲಿ ದತ್ತಾಂಶಗಳನ್ನ ಅಥವಾ ಡಾಟಾಗಳನ್ನ ನೀವು ನೋಡ್ರಿ, ಇಲ್ಲಿ ನೋಡ್ರಿ 1 1 1 1 1 ಎಷ್ಟು ಸಲ ಅದು ನೋಡ್ರಿ, 1 ಎಷ್ಟು ಸಲ ರಿಪೀಟ್ ಆಗಿದೆ, 2 3 4 5. ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ 1 ಅಂತ ನಂಬರ್ ಇದೆ ನಮಗ, ಅದು 5 ಸಲ ರಿಪೀಟ್ ಆಗಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಇದು ಏನಾಗಿದೆ ನಮಗ, ಹಿಸ್ಟೋಗ್ರಾಮ್ ಅಥವಾ ಸ್ತಂಭ ನಕ್ಷೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತೈತಿ. ಅದಾದ್ಮೇಲೆ 2 ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ರಿ, 4 ಸಲ ಅಂತ, 1 2 3 4. ಅಂದ್ರ 2 ನಂಬರು 4 ಸಲ ರಿಪೀಟ್ ಆಗಿದೆ. ಅದಾದ್ಮೇಲೆ 3 ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ರಿ, 1 2 3 3 ಅಂದ್ರ 3 ಸತಿ ಅಷ್ಟೇ ನಮಗ ರಿಪೀಟ್ ಆಗಿದೆ. ಅದಾದ್ಮೇಲೆ 4, ಹೌದಾ? 4 ಅದು ಏನೋ ಒಂಥರ ರಿಪೀಟ್ ಆಗಿದೆ, ಹೌದಾ? ಇದು ನಮ್ದು ಇದೇನು ಸ್ತಂಭ ನಕ್ಷೆ. ಅದ್ರ ಹೊಂದ್ಕೊಂಡನ ಇದೇನಾಗತ್ತೆ ಹೇಳ್ರಿ ನಮಗ, ಪೈ ನಕ್ಷೆ. ಇಲ್ಲಿ ನೋಡ್ರಿ, ಹೌದಾ? ಗ್ರೀನ್ ಇದೆ, ಹೌದಾ? ಇಲ್ಲಿ ನೋಡ್ರಿ 4 ಅಂದ್ರೆ ಜಾಸ್ತಿ ರಿಪೀಟ್ ಆಗಿದ್ದು ಸಂಖ್ಯೆ ಯಾವ್ದು ಹೇಳ್ರಿ ನಮಗ, 1. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದ್ದು ಕಡಿಮೆ ಇದ್ದದ್ದು 2, ಅದಕ್ಕಿಂತ ಕಡಿಮೆ ಇದ್ದದ್ದು 3, ಅದಕ್ಕಿಂತ ಪೂರ ಲಾಸ್ಟ್ ಕಡಿಮೆ ಇದ್ದದ್ದು ಯಾವ್ದು ನಮ್ದು ಸಂಖ್ಯೆ 4. ಅದೇ ರೀತಿ ನೀವು ಡಾಟಾವನ್ನ ನೋಡೋಣಂತ, ಹೌದಾ? ಅರ್ಥ ಆಗ್ತಾ ಇದೆ ಇವಾಗ? ಡಾಟಾಗಳು ಚೇಂಜ್ ಆದವು, ಇಲ್ಲಿ ಡಾಟಾಗಳು ಚೇಂಜ್ ಆದವು ಅಂದ್ರ ಅದ್ರ ತಕ್ಕಂಗ ನಮ್ಗೆ ಇಲ್ಲಿ ಏನಾಗಿರ್ತಾವ ಹೇಳ್ರಿ, ಸ್ತಂಭ ನಕ್ಷೆಗಳು ಚೇಂಜ್ ಆಗ್ತಾವು. ಸ್ತಂಭ ನಕ್ಷೆಗಳು ಚೇಂಜ್ ಆದವು ಅಂದ್ರ ಅದ್ರ ತಕ್ಕಂಗ ಇಲ್ಲೇ ಪೈ ಚಾರ್ಟ್ ಅಥವಾ ಪೈ ನಕ್ಷೆ ಅನ್ನೋದು ನಮ್ದು ಚೇಂಜ್ ಆಗ್ತೈತಿ. ನೆಕ್ಸ್ಟ್ ಇನ್ನು ಒಂದ್ ನೋಡೋಣ, ಹೌದಾ? ಇಲ್ಲಿ ನೋಡ್ತಾ ಇದ್ದೀರಿ, ಈ ದತ್ತಾಂಶಗಳಿಗೆ ತಕ್ಕ ಹಾಗೆ ಇಲ್ಲಿ ಏನಾಗತ್ ನಮ್ಗೆ ಹೇಳಿ, ಇಲ್ಲಿ ಇವು ದತ್ತಾಂಶಗಳು ಅಂದ್ರೆ ಆ ಪೈ ಚಾರ್ಟ್ ಆಮೇಲೆ ಸ್ತಂಭ ನಕ್ಷೆ ಚೇಂಜ್ ಆಗ್ತಾ ಇರ್ತೈತಿ, ಹೌದಾ? ಇಲ್ಲಿ ನೋಡ್ರಿ 3 ಇರುವಂತಹ ಸಂಖ್ಯೆಗಳು ಇಲ್ಲಿ ಸ್ತಂಭ ನಕ್ಷೆನೇ ಇಲ್ಲ ಅಂದ್ರೆ ಇಲ್ಲಿ ಏನಾಗಿದೆ ನಮಗ, ಈ ದತ್ತಾಂಶಗಳಲ್ಲಿ 3 ನಂಬರು ಇಲ್ಲ, ಹೌದಾ? ನೆಕ್ಸ್ಟ್ ಇನ್ನು ಒಂದ್ ನೋಡೋಣ ಎಕ್ಸಾಂಪಲ್, ಹೌದಾ? ಇಲ್ಲಿ ನೋಡ್ರಿ ಈ ರೀತಿ ಎಕ್ಸಾಂಪಲ್ಸ್ ಗಳು ಇದಾವು. ಇದು ನಮ್ದು ಪೈ ಚಾರ್ಟ್. ಪೈ ಚಾರ್ಟ್ ಅನ್ನ ಯಾವ ರೀತಿ ರಚನೆ ಮಾಡ್ಬೇಕು ಅನ್ನೋದು ನಾನು ಹೇಳ್ತೇನಂತ, ಹೌದಾ? ಇಲ್ಲಿ ನೋಡ್ರಿ, ನಾನು ಇದನ್ನ ದತ್ತಾಂಶಗಳನ್ನ ಇನ್ನು ಚೇಂಜ್ ಮಾಡ್ಬೋದು. ಅಂದ್ರೆ n = ಅಂದ್ರೆ 18 ದತ್ತಾಂಶಗಳು ಬಂದವು, ಅಥವಾ ನಾನು ಇದನ್ನ ಇನ್ನು ಕಡಿಮೆ ಮಾಡ್ಬೋದು. ಅರ್ಥ ಆಯ್ತಾ? ಇಷ್ಟೇನ್ನ ಕಡಿಮೆ ಮಾಡಬಹುದು. ಇದು ನಮ್ದು ಪೈ ಚಾರ್ಟ್, ಅದ್ರ ಜೊತೆಗೆ ನಮ್ಗ ಸ್ತಂಭ ನಕ್ಷೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ ನೆಕ್ಸ್ಟ್ ಯಾವ ಅಭ್ಯಾಸ ಇದೆ ಅಂತ ನೋಡೋಣಂತ. ಪೈ ನಕ್ಷೆಗಳನ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿ.
ಅಭ್ಯಾಸ 3.2 ಎಕ್ಸಸೈಸ್ ಅಭ್ಯಾಸ 3.2 ಇಲ್ಲಿ ಏನಿದೆ ಕ್ವಶನ್ ಓದ್ತೆ ನೋಡ್ರಿ. ಒಂದು ಗುಂಪಿನ ಯುವ ಜನರಿಗೆ ಯಾವ ರೀತಿಯ ಸಂಗೀತ ಇಷ್ಟವೆಂಬುದರ ಬಗ್ಗೆ ಒಂದು ಸಮೀಕ್ಷೆ ಮಾಡಲಾಯಿತು. ಪಕ್ಕದ ಪೈ ಚಾರ್ಟ್ ಈ ಸಮೀಕ್ಷೆಯ ಫಲಿತಾಂಶವನ್ನು ತೋರಿಸುತ್ತದೆ. ಈ ಪೈ ಚಾರ್ಟ್ ನ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ. ನಾನು ಮೊದಲು ಸ್ವಲ್ಪ ನಿಮಗ ಪೈ ಚಾರ್ಟ್ ಅನ್ನ ಹಾಕ್ಬಿಡ್ತೇನೆ, ಅದಾದ್ಮೇಲೆ ಅದ ತಕ್ಕಂಗ ಕ್ವಶನ್ಸ್ ಗಳಿಗೆ ಉತ್ತರವನ್ನ ಬರೆಯೋಣಂತ. ಹೌದಾ? ಇದು ಒಂದು ನಮ್ದು ಪೈ ಚಾರ್ಟ್. ಕರೆಕ್ಟಾ? ಇಲ್ಲಿ ನೋಡ್ರಿ, ಇದೊಂದು ಸೆಂಟರ್. ಇಲ್ಲಿ ಏನಾಗಿದೆ ಅಂದ್ರ ಇಲ್ಲಿಂದ ಇಲ್ಲಿವರೆಗೂ, ಆಮೇಲೆ ಇಲ್ಲಿ ಇದು ಹೀಗೆ. ಹೌದಾ? ಇದಿಷ್ಟಾದ್ಮೇಲೆ ಇಲ್ಲೇ ಇದು 40% ಯಾವ್ದು ಹೇಳ್ರಿ? ಸುಗಮ ಸಂಗೀತ. ಸುಗಮ ಸಂಗೀತವನ್ನ ಕೇಳ್ತಾರಂತ ಜನ. ಹೌದಾ? ಸುಗಮ ಸಂಗೀತ ಅಂದ್ರೆ ಯುವ ಜನರು. ಒಂದಿಷ್ಟು ಈಗ ನಿಮಗೂ ಗೊತ್ತಿರಬಹುದು, ಬೇರೆ ಬೇರೆ ಅವ್ರವ್ರ ಇಷ್ಟ ತಕ್ಕಂಗ ಒಂದೊಂದ್ ಟೈಪ್ ಒಬ್ಬೊಬ್ರಿಗೆ ಸಾಂಗ್ಸ್ ಗಳು ಇಷ್ಟ ಆಗ್ತಾವು. 40% ಅಂದ್ರ 40% ಜನಕ್ಕ ಏನಾಯ್ತು ಹೇಳ್ರಿ? ಸುಗಮ ಸಂಗೀತ ಇಷ್ಟ ಆಯ್ತು. ಅದಾದ್ಮೇಲೆ 20% ಜನಕ್ಕ ಅರೆ ಶಾಸ್ತ್ರೀಯ ಸಂಗೀತ ಇಷ್ಟ ಆಗಿದೆ ಅಂತ. ಅರೆ ಶಾಸ್ತ್ರೀಯ. ಅದಾದ್ಮೇಲೆ 10% ಜನ ಶಾಸ್ತ್ರೀಯ ಸಂಗೀತವನ್ನ ಇಷ್ಟಪಡ್ತಾರು. ಅದಾದ್ಮೇಲೆ 30% ಜಾನಪದ ಸಂಗೀತವನ್ನ. ಹೌದಾ? ಜಾನಪದ ಸಂಗೀತವನ್ನ ಇಲ್ಲಿ ಗೊತ್ತಾಗಿರ್ಬೇಕು ನಿಮ್ಗ. ಅಂದ್ರ 100 ಜನ ಇದಾರಂದ್ರ, ಫಾರ್ ಎಕ್ಸಾಂಪಲ್ ನಿಮಗ್ ತಿಳಿಯೋ ಹಾಗೆ ಹೇಳ್ಬೇಕಂದ್ರ 100 ಜನ ಇದಾರಂದ್ರ ಅದ್ರೊಳಗ 40 ಜನ ಏನಾಗ್ತಾ ಇರ್ತಾರಂತ? ಸುಗಮ ಸಂಗೀತವನ್ನ ಇಷ್ಟಪಡ್ತಾ ಇರ್ತಾರು. 20% ಜನ ಏನಾಗಿರ್ತೈತಿ? ಅರೆ ಶಾಸ್ತ್ರೀಯ ಸಂಗೀತವನ್ನ ಇಷ್ಟಪಡ್ತಾ ಇರ್ತಾರು. 10% ಜನ ಶಾಸ್ತ್ರೀಯ ಸಂಗೀತ, 30% ಜನ ಏನಾಗಿರ್ತೈತಿ? ಜಾನಪದ ಸಂಗೀತವನ್ನ ಇಷ್ಟಪಡ್ತಾರು. ಹೌದಾ? ಇದ್ರೊಳಗ್ ನಮ್ಗೆ ಈ ಪೈ ಚಾರ್ಟಿನ ಮೇಲೆ ನಾನ್ ನಿಮಗ ಈ ಪೈ ಚಾರ್ಟ್ ನೋಡೇ ನಾವೀಗ ಏನ್ ಮಾಡ್ಬೇಕು? ಆನ್ಸರ್ ಅನ್ನ ಬರಿಬೇಕು. ಸೊ ಅದಕ್ಕೆ ನಾನು ನಿಮಗ ಪೈ ಚಾರ್ಟ್ ಅನ್ನ ಹಾಕಿದ್ದೀನಿ. ಸೊ ಈ ಪೈ ಚಾರ್ಟ್ ಮೇಲೆ ಬಂದಿರ್ತಕ್ಕಂತ ಕ್ವಶನ್ಸ್ ಗಳು ಯಾವ ರೀತಿ ಅದಾವಂತ ನೋಡೋಣಂತ. ಫಸ್ಟ್ ಕ್ವಶನ್ ಏನಿದೆ ನೋಡೋಣ. 20 ಜನರು ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಟ್ಟರೆ ಒಟ್ಟು ಎಷ್ಟು ಜನರನ್ನು ಸಮೀಕ್ಷೆ ಮಾಡಲಾಯಿತು? ಹೌದಾ? ಇಲ್ಲಿ ಏನಾಗಿದೆ ಅಂದ್ರ 20%, ಇಲ್ಲೇ 10% ಶಾಸ್ತ್ರೀಯ ಇದಾರ ಅಂದ್ರ 10%. ಎಷ್ಟೋ ಜನ ಇದಾರ ಅವ್ರಿಗೆ. ಹೌದಾ? ಅದ್ರೊಳಗ ನಮಗ್ 10% ಅಂತಂದ್ರ ಅದ್ರೊಳಗ ಬರೇ 20 ಜನರು ಶಾಸ್ತ್ರೀಯ ಸಂಗೀತವನ್ನ ಇಷ್ಟಪಟ್ರ ಅದನ್ನ ಒಟ್ಟ ಎಷ್ಟು ಜನವನ್ನ ಸಮೀಕ್ಷೆ ಮಾಡಲಾಯಿತು ಅಂತ ಇದೆ. ಹೌದಾ? ಈಗ ನೋಡ್ರಿ ಏನಾಗುತ್ತ, 10%ಗೆ 20 ಜನ ಅಂತ ಇದಾರ. ಹೌದಾ? 20 ಜನ. ಇಲ್ಲಿ ನೋಡ್ರಿ, ಇಲ್ಲಿ ಇದೆ ನಮ್ಗ. 1 ಸೆಕೆಂಡ್. 10%ಗೆ 20 ಜನರಿದ್ರ. ಹೌದಾ? ಈಗ ನಮ್ಗೆ ಏನಾಗಿದೆ ನೋಡ್ರಿ, 100%ಗೆ ಅಂತ ಇದೆ. ಸೊ ನಾ ಅದನ್ನ ಯಾವ ರೀತಿ ಬರೀತೆ ನೋಡ್ರಿ, 20 ಡಿವೈಡೆಡ್ ಬೈ 10 ಇಂಟು 100. 20 ಡಿವೈಡೆಡ್ ಬೈ 10 ಅಂದ್ರೆ ನಿಮಗೆ ಇನ್ನೂ ಒಂದ್ ರೀತಿ ಒಳಗ ಅರ್ಥ ಆಗ್ಬೇಕಂದ್ರ 100ಕ್ಕ 10 ಜನ ಏನಾಗಿರ್ತಾರ ಹೇಳ್ರಿ? ಶಾಸ್ತ್ರೀಯ ಸಂಗೀತವನ್ನ ಇಷ್ಟ ಪಡ್ತಾ ಇದಾರಂದ್ರ 20 ಜನ ಇಷ್ಟ ಪಡಾಕತ್ತಾರಂದ್ರ ಇಲ್ಲಿ ಎಷ್ಟು ಜನ ಇದಾರಂತ ಅರ್ಥ ಆಗತ್ತ. ಸೊ ನಾ ಅದನ್ನ ಯಾವ ರೀತಿ ಬರೀತೆ ನೋಡ್ರಿ, 20 ಇದು ಓರೆ ಗುಣಾಕಾರ ಆಗತ್ ನಮ್ಗ. ಹೌದಾ? ಓರೆ ಗುಣಾಕಾರ 20 ಡಿವೈಡೆಡ್ ಬೈ 10 ಇಂಟು 100. ಇಲ್ಲಿ ನೋಡ್ರಿ 1010 ಹೋತು. 20 ಇಂಟು 10 ಮಾಡ್ರಿ ಎಷ್ಟಾಗತ್ ಹೇಳ್ರಿ? 200 ಜನ. 200 ಜನ ಅಂದ್ರ ಇಲ್ಲಿ ನಮ್ಗೆ ಏನಾಗಿದೆ, ಇಲ್ಲಿ ಟೋಟಲ್ ಎಷ್ಟ್ ಜನ ಇದಾರ ಅನ್ನೋದು ನಾವು ನೆಕ್ಸ್ಟ್ ಲೆಕ್ಕ ಮಾಡೋಣ ಅಂತ. ಫಸ್ಟ್ ಇಲ್ಲಿ ಏನಾಗಿದೆ ಅಂದ್ರ ಟೋಟಲ್ 200 ಜನದೊಳಗ ನಮ್ಗೆ ಏನಾಗಿದೆ, ಇಲ್ಲಿ 20 ಜನ ಅವರು ಸಮೀಕ್ಷೆ ಅಂದ್ರ ಅದ್ರೊಳಗ ಶಾಸ್ತ್ರೀಯ ಸಂಗೀತವನ್ನ ಇಷ್ಟಪಡ್ತಾರಂತ ಅರ್ಥ. ಅಂದ್ರ 200 ಜನವನ್ನ ಸಮೀಕ್ಷೆ ಮಾಡಲಾಗಿದೆ ಅಂತ ಅರ್ಥ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್
ಗರಿಷ್ಠ ಜನ ಇಷ್ಟಪಡುವ ಸಂಗೀತದ ಪ್ರಕಾರ ಯಾವುದು? ಇಲ್ಲಿ ನೋಡ್ರಿ, ಈ ಚಾರ್ಟ್ ಅನ್ನ ನೋಡಿದ್ರ ಜಾಸ್ತಿ ಜನ ಇಷ್ಟಪಡುವ ಸಂಗೀತದ ವಿಧ ಯಾವುದು ಅಂತ ಕೇಳ್ಯಾರ. ಜಸ್ಟ್ ನೀವು ಪೈ ಚಾರ್ಟ್ ಅನ್ನ ನೋಡಿದ್ರ ಗೊತ್ತಾಗ್ತೈತಿ ನಿಮ್ಗ. 40% ಜನ ಸುಗಮ ಸಂಗೀತವನ್ನ ಇಷ್ಟಪಡ್ತಾರು. ಇವೆಲ್ಲ ಇದಕ್ಕಿಂತ ಇದು ಕಡಿಮೆ ಇದೆ. ಈ ಚಾರ್ಟ್ ನೋಡ್ರಿ, ಇಲ್ಲಿ ಜಾಸ್ತಿ ಇರೋದು ಯಾವ್ದು ಹೇಳ್ರಿ? 40% ಅಂದ್ರ ಸುಗಮ ಸಂಗೀತ. ಸೆಕೆಂಡ್ ಕ್ವಶನ್ನಿಗೆ ಆನ್ಸರ್ ಏನ್ ಹೇಳ್ರಿ? ಗರಿಷ್ಠ ಜನ ಸುಗಮ ಸಂಗೀತವನ್ನ ಇಷ್ಟಪಡುತ್ತಾರೆ. ಹೌದಾ? ಗರಿಷ್ಠ ಜನ ಸುಗಮ ಸಂಗೀತವನ್ನು ಇಷ್ಟಪಡುತ್ತಾರೆ. ಸುಗಮ ಸಂಗೀತವನ್ನು ಇಷ್ಟಪಡುತ್ತಾರೆ. ಹೌದಾ? ನೆಕ್ಸ್ಟ್ ಒಂದು ಥರ್ಡ್ ಒನ್ ಏನ್ ಕ್ವಶನ್ ಇದೆ ನೋಡ್ರಿ. ಒಂದು ಕ್ಯಾಸೆಟ್ ಸಂಸ್ಥೆ 1000 ಸಿಡಿಗಳನ್ನು ಉತ್ಪಾದಿಸಿದರೆ ಪ್ರತಿ ಪ್ರಕಾರದ ಎಷ್ಟು ಸಿಡಿಗಳನ್ನು ಅವರು ಉತ್ಪಾದಿಸಬೇಕು? ಪ್ರತಿ ಪ್ರಕಾರದ ಎಷ್ಟು ಅಂದ್ರೆ 1000 ಸಿಡಿಗಳನ್ನ ಅವರು ಇದನ್ ಮಾಡಿದಾರಂದ್ರ ಎಷ್ಟು ಇದನ್ ಮಾಡ್ತಾರಂತ ನೋಡೋಣಂತೆ. ಹೌದಾ? ಫಸ್ಟ್ ಒನ್ ಇಲ್ಲಿ ನೋಡ್ರಿ, ಇದೇನಾಗಿದೆ ನಮ್ಗೀಗ 10, ಹೌದಾ, ಡಿವೈಡೆಡ್ ಬೈ 360, ಹೌದಾ, ಸಾರಿ 10 ಡಿವೈಡೆಡ್ ಬೈ 100, ಹೌದಾ. ಇಲ್ಲಿ ಎಷ್ಟಾಗಿದೆ ನಮ್ಗಿಲ್ಲಿ ಅರೆ ಶಾಸ್ತ್ರಿ, ಇಲ್ಲಿ ಏನಾಗಿದೆ? ಇಲ್ಲಿ ನೋಡ್ರಿ 20% ಇದೆ. ಹೌದಾ? ಇಲ್ಲಿ ಎಷ್ಟಾಗತ್ ನೋಡ್ರಿ, ಇದು 0, ಹೌದಾ? 1 ಸೆಕೆಂಡ್, ಇದು 20%, ಹೌದಾ. ಇದಾದ್ಮೇಲೆ ನಮ್ಗಿಲ್ಲೇ 20 ಇಂಟು ಇಲ್ಲೇ 100 ಅನ್ನ ಮಾಡ್ಕೊಂಡು ಇದನ್ನ 10 ಅನ್ನ ಇಲ್ಲಿ ಬರ್ಕೋರಿ. ಯಾಕಂದ್ರೆ ಅಲ್ಲಿ 20% ಆಗಲೇ ಇತ್ತಲ್ಲ, ಅದೇ ನಮಗಿಲ್ಲೇ ಇದು 0 ಹೋತಂದ್ರೆ ಎಷ್ಟಾಗತ್ ನಮಗಿಲ್ಲೇ? 200 ಜನ ಆಗತ್ತ. ಹೌದಾ? ಅದಾದ್ಮೇಲೆ ಇಲ್ಲಿ ನೋಡ್ರಿ ಮತ್ತೆಷ್ಟಿದೆ? ಇಲ್ಲೇ 20, ಹೌದಾ. 20% ಅಂದ್ರೆ ಎಷ್ಟಾಗತ್ ನೋಡ್ರಿ, ಇದು 1000 ಅಂದ್ರೆ ಇಲ್ಲಿ ಎಷ್ಟಾಗತ್ತ? 20 ಡಿವೈಡೆಡ್ ಬೈ ಮತ್ತು ಇದನ್ನ 10 ಮಾಡ್ರಿ, ಇದನ್ನ 100 ಮಾಡ್ರಿ, ಇಲ್ಲಿ 40 ಇದೆಯಲ್ಲ, ಇದು ಮತ್ತೆ ನಮಗೆ ಎಷ್ಟಾಗತ್ತೆ? ಇಲ್ಲಿ 20. ಇಲ್ಲಿ ಫಸ್ಟ್ ಇಲ್ಲಿ 20% ಅಷ್ಟೇ ಹೇಳಿದ್ದಕ್ಕೆ ನಾನು ಇದನ್ನ 200 ಅಂತ ತಗೊಂಡಿದ್ದೇನೆ. ಇದು ಮತ್ತೆ ಇದು ಕೂಡ ನಮಗ 200 ಅಂತ ಬಂತು. ನೆಕ್ಸ್ಟ್ ಇಲ್ಲಿ ನೋಡ್ರಿ, 40 ಡಿವೈಡೆಡ್ ಬೈ 10 ಇಂಟು 100, ಹೌದಾ. ಇದನ್ನ ಕ್ಯಾನ್ಸಲ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ? 400 ಆಗತ್ತ. ಹೌದಾ? ಅದಾದ್ಮೇಲೆ ಇನ್ನೆಷ್ಟು ಉಳಿತಿಲ್ಲೇ? 30 ಡಿವೈಡೆಡ್ ಬೈ 10, ಹೌದಾ, ಇಂಟು 100, ಹೌದಾ. ಇಲ್ಲಿ ಏನಾಗಿದೆ ನಮಗವರು ಆಕ್ಚುಲಿ ಅಲ್ಲೇ 20% ಅಂತ ಕೊಟ್ಟಾರು, ಇಲ್ಲೇ 10% ಅಂತ ಇರ್ತದ. ಹೌದಾ? ಈಗ ನಮಗೆ ಇವ್ನ ಎಷ್ಟು ಕೂಡ್ಸಿದ್ರೆ ಎಷ್ಟಾಗತ್ತೆ ಹೇಳ್ರಿ? ನಮ್ಗ 300. ಅಲ್ಲಿ ಏನಾಗಿತ್ತು? 400. ಅಲ್ಲಿ ಪ್ಲಸ್ ಅವ್ರು 20 ಅನ್ನ ಎಕ್ಸ್ಟ್ರಾ ಕೊಟ್ಟಿದ್ರು ಅವರು. ಬಟ್ ಇಲ್ಲಿ ನಮಗೆ ಇರೋದು ಹೇಳ್ರಿ 10% ಇರೋದ್ರಿಂದ ಟೋಟಲ್ ಮಾಡ್ರಿ ಎಷ್ಟಾಗತ್ತೆ ಹೇಳ್ರಿ? ನಮಗ 1000 ಸಿಡಿಗಳಂತೂ ಆಗತ್ತ. ಹೌದಾ? 1000 ಸಿಡಿಗಳು. ಹೌದಾ? ಯಾವ್ಯಾವ ಪ್ರಕಾರ ಅಂದ್ರ ಇಲ್ಲಿ ನೋಡ್ರಿ 40 ಇರೋದ್ರಿಂದ 400 ಸುಗಮ ಸಂಗೀತದ ಸಿಡಿಗಳನ್ನ ಅವರು ಉತ್ಪಾದಿಸ್ತಾರು. ಅದಾದ್ಮೇಲೆ 300 ಜಾನಪದ ಸಿಡಿಗಳನ್ನ ಅವರು ಯಾವ್ದು ಹೇಳ್ರಿ ಇದನ್ ಮಾಡ್ತಾರ ಹೇಳ್ರಿ? ಅವರು ಸಿಡಿಗಳನ್ನ ಉತ್ಪಾದಿಸುತ್ತಾರು. ಬರೀ 100 ಶಾಸ್ತ್ರೀಯ ಸಂಗೀತ, 200 ಅರೆ ಶಾಸ್ತ್ರೀಯ ಸಂಗೀತವನ್ನ ಸಿಡಿಗಳನ್ನ ಉತ್ಪಾದಿಸ್ತಾರು. ಟೋಟಲ್ ಎಷ್ಟು ಸಿಡಿಗಳನ್ನ? 1000 ಸಿಡಿಗಳನ್ನ ಅವರು ಉತ್ಪಾದಿಸುತ್ತಾರೆ. ಇದು ನಿಮ್ದಿದು ಪೈ ಚಾರ್ಟ್ ಇಂದ ಕ್ವಶನ್. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ನೋಡ್ರಿ, ಕ್ವಶನ್ ಓದ್ತೇನೆ. ಇಲ್ಲಿ ನಿಮ್ಗ ಚಾರ್ಟ್ ಕೊಟ್ಟಿದಾರ ಆಲ್ರೆಡಿ. ಅದಂತ 360 ಜನರ ಒಂದು ಗುಂಪಿಗೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಈ ಮೂರರಲ್ಲಿ ಅವರು ಇಷ್ಟದ ಋತುವಿನ ಬಗ್ಗೆ ಕೇಳಲಾಯಿತು. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಋತು ಅಂದ್ರ ಇಲ್ಲಿ ಬರ್ದಿದಾರು. ನಿಮಗ್ ಬುಕ್ ಒಳಗ ಅಷ್ಟು ಸರಿಗೆ ಕಾಣಿಸೋದಿಲ್ಲ ಅದ, ಅದಕ್ಕ ನಾನ ಇಲ್ಲೇ ಬರಿತಾ ಇದ್ದೇನೆ. ಅಂದ್ರೆ ನಿಮಗ ಅದನ್ನ ನೋಡಿದ ಗುಟ್ಲೆ ಆನ್ಸರ್ ಹೇಳಿಕ್ಕೆ ಈಸಿ ಆಗ್ತೈತಿ. ಮತಗಳ ಸಂಖ್ಯೆ, ಮತಗಳ ಸಂಖ್ಯೆ. ಇದು ಕ್ವಶನ್ ಅರ್ಥ ಆಯ್ತು ನಿಮಗ?
ಅಂದ್ರ ಒಂದಿಷ್ಟ 360 ಅಂದ್ರ ಟೋಟಲ್ 360 ಜನಕ್ಕ ಏನ್ ಮಾಡಿದಾರಂದ್ರ ಸಮೀಕ್ಷೆ ಮಾಡಿದಾರು. ಹೌದಾ? ಸಮೀಕ್ಷೆ ಅಂದ್ರ ಅರ್ಥ ಆಯ್ತು ನಿಮ್ಗ? ಸರ್ವೆ ಅಂತಾರ ಗೊತ್ತಾ? ಸರ್ವೆ ಮಾಡಿದ್ದಾರೆ. ಎಷ್ಟು ಜನನ್ನ? 360 ಜನಗಳನ್ನ ಸರ್ವೆ ಮಾಡಿದಾರಂತ. ಅದ್ರೊಳಗ ಎಷ್ಟೋ ಜನಕ್ಕ ಬೇಸಿಗೆ ಕಾಲ ಅಂದ್ರ ನಮಗ್ ಬಹಳ ಇಷ್ಟ ಅಂತ ಎಷ್ಟೋ ಜನ ಹೇಳಿದಾರು. ಮಳೆಗಾಲ ನಮಗ್ ಬಹಳ ಇಷ್ಟ ಅಂತ ಮತ್ತಷ್ಟು ಜನ ಹೇಳಿದಾರು. ಚಳಿಗಾಲ ನಮಗ್ ಎಷ್ಟು ಅಂದ್ರ ಅಷ್ಟು ಜನ ಇಷ್ಟ ಆಗಿದೆ ಅಂತ ಹೇಳಿದಾರು. ಅದು ಫಸ್ಟ್ ಚಾರ್ಟ್ ಅನ್ನ ಬರೀತೀನಿ. ಅದ್ರ ಮೇಲೆ ಬರ್ತಕ್ಕಂತ ಯಾವ ರೀತಿ ಕ್ವಶನ್ಸ್ ಗಳದಾವಂತ ಆಮೇಲೆ ನೋಡೋಣಂತ. ಫಸ್ಟ್ ನೋಡ್ರಿ, ಬೇಸಿಗೆ ಅಂತ ಇದೆ ಇಲ್ಲಿ. ಹೌದಾ? ಬೇಸಿಗೆ ಕಾಲ. ಬೇಸಿಗೆ ಕಾಲಕ್ಕ ಎಷ್ಟು ಜನ ಅಂದ್ರ 90 ಜನ. 90 ಓಟ್ ಬಿದ್ದಿದಾವಂತ. ಅಂದ್ರ ನಮಗ ಬೇಸಿಗೆ ಕಾಲ ಇಷ್ಟ ಅನ್ನೋರು ಎಷ್ಟು ಜನ ಇದಾರ ಹೇಳ್ರಿ? 90 ಜನ ಇದಾರಂತ ಅರ್ಥ. ಅದಾದ್ಮೇಲೆ ಮಳೆಗಾಲ. ಮಳೆಗಾಲ ಮಳೆಗಾಲ ಮಳೆಗಾಲಕ್ಕ ಎಷ್ಟು ಜನ ಅಂದ್ರ 120 ಜನ. ಹೌದಾ? 120 ಜನ ನಮಗ ಮಳೆಗಾಲ ಅಂದ್ರ ಇಷ್ಟ ಅಂತ ಸರ್ವೆ ಒಳಗ ಹೇಳಿದಾರು. ಅದಾದ್ಮೇಲೆ ಲಾಸ್ಟ್ ಚಳಿಗಾಲ. ಚಳಿಗಾಲ ಚಳಿಗಾಲ ಅಂದ್ರ 150 ಜನ. ಅಂದ್ರ 150 ಜನ ನಮ್ಗೆ ಏನಾಗಿದಾರಂದ್ರ ಚಳಿಗಾಲ ನಮಗ 150 ಜನ ನಮಗ್ ಚಳಿಗಾಲ ಇಷ್ಟ ಅಂತ ಹೇಳಿದಾರು. ಇದು ನಿಮಗ ಕೊಟ್ಟಿರ್ತಕ್ಕಂತ ಚಾರ್ಟ್. ಇದ್ರ ಬಗ್ಗೆ ಏನೇನ್ ಕ್ವಶನ್ಸ್ ಗಳದಾವಂತ ನೋಡೋಣಂತ. ಫಸ್ಟ್ ಒನ್, ಯಾವ ಋತುವಿಗೆ ಅತ್ಯಂತ ಹೆಚ್ಚು ಮತ ಲಭಿಸಿತು? ಈ ಚಾರ್ಟ್ ನೋಡ್ರಿ, ಯಾವ ಋತುವಿಗೆ ಅಂದ್ರೆ ಯಾವ ಸೀಸನ್ಗೆ ಅತ್ಯಂತ ಹೆಚ್ಚು ಓಟ್ ಕೊಟ್ಟಿದಾರು ಅಂದ್ರೆ ಅಷ್ಟು ಜನ ಇಷ್ಟ ಪಡುವಂತಹ ಋತು ಯಾವ್ದು? ಹಾಗಾದ್ರೆ ಫಸ್ಟ್ ಕ್ವಶನ್ ಇಲ್ಲೇ ನೋಡ್ರಿ, 150 ಅಂದ್ರೆ ಯಾವ ಋತುವಿಗೆ ಓಟ್ ಬಿದ್ದಿದಾವು? ಚಳಿಗಾಲಕ್ಕೆ. ಅಂದ್ರ ಫಸ್ಟ್ ಒನ್, ಚಳಿಗಾಲಕ್ಕೆ ಅತ್ಯಂತ ಹೆಚ್ಚಿನ ಮತ ಲಭಿಸಿದೆ. ಚಳಿಗಾಲಕ್ಕೆ ಅತ್ಯಂತ ಹೆಚ್ಚು ಮತ ಲಭಿಸಿದೆ. ಹೆಚ್ಚು ಮತ ಲಭಿಸಿದೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ನಿಮ್ಗೂ ಕೂಡ ಎಕ್ಸಾಮ್ ಒಳಗೆ ಈ ರೀತಿ ಚಾರ್ಟ್ ಅನ್ನ ಕೊಟ್ಟಿರ್ತಾರೋ ಆ ಚಾರ್ಟ್ ಅನ್ನ ನೋಡಿನೇ ನೀವು ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು. ಚಾರ್ಟ್ ಅದು ಇಲ್ಲ ಅಂದ್ರೆ ಕ್ವಶನ್ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ, ಅದನ್ನ ಆನ್ಸರ್ ಮಾಡ್ಲಿಕ್ಕೂ ಆಗುದಿಲ್ಲ. ನಮ್ಗ ಚಾರ್ಟ್ ಇರ್ಲೇಬೇಕು. ಹೌದಾ? ಸೆಕೆಂಡ್ ಒನ್, ಪೈ ಚಾರ್ಟ್ ನ ಪ್ರತಿ ಖಂಡದ ಕೋನವನ್ನು ಕಂಡುಹಿಡಿಯಿರಿ. ಪ್ರತಿ ಖಂಡದ ಕೋನವನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ಸೊ ಇದನ್ನ ಫಸ್ಟ್ ಕ್ವಶನ್ ಒಂದು ಅಳಕಿಸ್ತೇನೆ ಸ್ವಲ್ಪ. ನಾನು ಇದನ್ನ ಇಲ್ಲಿ ಕೋನವನ್ನ ಕಂಡುಹಿಡಿಬೇಕಂತ ಇದಕ್ಕೊಂದು ಕಾಲಮ್ ಅನ್ನ ಹಾಕ್ತೇನೆ ನೋಡ್ರಿ. ಕೋನ ಇಲ್ಲಿ ನೋಡ್ರಿ. ಈಗ ನಾನೊಂದು ಪೈ ಚಾರ್ಟ್ ಒಳಗ್ ಹಾಕ್ತಾ ಇದ್ದೀನಿ ಅಂತಂದ್ರ ಈ ಪೈ ಚಾರ್ಟ್ ಅಂದ್ರ ನಿಮಗ್ ಲಾಸ್ಟ್ ಟೈಮ್ ಹೇಳಿದೆ ನಾನು. ಇಲ್ಲಿ ಸ್ವಲ್ಪ ಸೈಡಿಗೆ ತೋರಿಸ್ತೇನೆ ನೋಡ್ರಿ ನಿಮ್ಗ. ಈ ಪೈ ಚಾರ್ಟ್ ಅನ್ನೋದು ನಮಗ್ ಏನಂದ್ರ 360 ಡಿಗ್ರಿ ಇರ್ತೈತಿ. ಹೌದಾ? ಈ 360 ಡಿಗ್ರಿ ನಮಗ್ ಡೈರೆಕ್ಟ್ ಇದನ್ನ ಏನ್ ಮಾಡ್ತೇವೆ ಹೇಳ್ರಿ, ನಾವು ಪೈ ಚಾರ್ಟ್ ಒಳಗ ಕೊಟ್ಟಿರುವ ದತ್ತಾಂಶಗಳನ್ನ ಡೈರೆಕ್ಟ್ ಹೋಗಿ ನಾವು ಪೈ ಚಾರ್ಟ್ ಗೆ ಹಾಕ್ಲಿಕ್ಕೆ ಬರುವುದಿಲ್ಲ. ಅವು ಏನ ದತ್ತಾಂಶಗಳಿದ್ದು ಅಂದ್ರ ಅವನು ಫಸ್ಟ್ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆ ಡಿಗ್ರಿಗೆ ಕನ್ವರ್ಟ್ ಮಾಡಿದ ಮೇಲೆ ನಮಗ ಪೈ ಚಾರ್ಟ್ ಮಾಡ್ಲಿಕ್ಕೆ ಬರ್ತೈತಿ. ಸೊ ಈಗ 90 ಮತಗಳದಾವು, ಅದು ಎಷ್ಟು ಡಿಗ್ರಿ ಅನ್ನೋದನ್ನ ನೋಡ್ಬೇಕು. ಈಗ 90 ಡಿವೈಡೆಡ್ ಬೈ 360 ಇಂಟು 360 ಮಾಡ್ತೇನೆ ನಾನು. ಯಾಕಂದ್ರ ಇದು ಟೋಟಲ್ ಒಳಗ 360 ಇಲ್ಲಿ 360 ಅಂದ್ರ ಟೋಟಲ್ ಸರ್ಕಲ್ ಒಳಗ 360 90%. ಅದನ್ನ ನಾನು ಡಿಗ್ರಿಗೆ ಕನ್ವರ್ಟ್ ಮಾಡೋದ್ರಿಂದ ಇಲ್ಲಿದು 360 ಡಿಗ್ರಿ ಬರೋದ್ರಿಂದ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬಂತಿದು? 90 ಡಿಗ್ರಿ ಬಂತು. ಅರ್ಥ ಆಯ್ತಾ? ಇವು ಎಲ್ಲಾನು ಹಂಗ ಇರೋದ್ರಿಂದ ಇಲ್ಲಿ ಇವು ಪ್ರತಿ ಸಲ 360ನ ಬರುವುದಿಲ್ಲ. ಇದು ಇಲ್ಲಿ ಏನಾಗತ್ ನಮ್ಗ ಪ್ರತಿ ಸಲ ಚೇಂಜಸ್ ಬರ್ತಾ ಇರ್ತಾವ. ಅದನ್ನ ನಾ ಮತ್ ಹೇಳ್ತಾ ಇರ್ತೀನಿ. ಬಟ್ ಇಲ್ಲಿ 360 ಬರೋದ್ರಿಂದ ಇವು ಎರಡಕ್ಕೂ ಕೂಡ ನಮ್ಗೆ ಇಲ್ಲಿ 360 ಬರೋದ್ರಿಂದ ಇದು 90 ಇದ್ದದ್ದು 90 ಡಿಗ್ರಿನ ಬರ್ತೈತಿ. ಅದಾದ್ಮೇಲೆ ಇದು 120 ಡಿಗ್ರಿ ಬರ್ತೈತಿ. ಇದು 150 ಡಿಗ್ರಿ ಬರ್ತೈತಿ. ಈ ರೀತಿ ಮತಗಳನ್ನ ನಾವ್ ಏನ್ ಮಾಡ್ತಿದ್ವಿ ಹೇಳ್ರಿ, ಇದನ್ನ ಡಿಗ್ರಿಗೆ ಕನ್ವರ್ಟ್ ಮಾಡಿದ್ವಿ. ಅರ್ಥ ಆಯ್ತಾ? ಸೊ ಇನ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನಿದೆ, ಈ ಮಾಹಿತಿಯನ್ನು ತೋರಿಸಲು ಒಂದು ಪೈ ಚಾರ್ಟ್ ಅನ್ನು ರಚಿಸಿ. ಹೌದಾ? ಜಸ್ಟ್ ಒಂದ್ 2 ನಿಮಿಷ ರಫ್ ಹಾಕ್ಬಿಡ್ತೇನೆ. ಅದನ್ನ ಇನ್ ಡಿಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ತೇನೆ ಅಂತ. ಸೊ 90 ಡಿಗ್ರಿ ಅಂದ್ರ ನಿಮಗ್ ಡೈರೆಕ್ಟ್ ಗೊತ್ತಾಗಿರ್ಬೇಕು
90 ಡಿಗ್ರಿ ಅಂದ್ರ ಸ್ಟ್ರೇಟ್ ಆಗಿ ಇಷ್ಟ ಇರ್ತೈತಿ ಅಂದ್ರೆ ಇದು ಬೇಸಿಗೆ ಕಾಲ ಅಂದಂಗ. ಹೌದಾ? ಬೇಸಿಗೆ ಕಾಲವನ್ನ ಇಷ್ಟಪಡು. ಇದೊಂದು ರಫ್ ಹಾಕ್ತಾ ಇದೀನಿ, ನೆಕ್ಸ್ಟ್ ಕ್ಲಾಸ್ ಒಳಗ್ ನೀಟಾಗಿ ಹಾಕ್ತೀನಿ. ಅದಾದ್ಮೇಲೆ 120 ಅಂದ್ರ ಈಗ ನೋಡ್ರಿ, ಇದು ಡೈರೆಕ್ಟ್ ಇಲ್ಲಿಗೆ ಅಂದ್ರ 90 ಆಗ್ತೈತಿ. ಇದನ್ನ ಸ್ವಲ್ಪ ನಾನು ಜಾಸ್ತಿ ಮಾಡ್ತೇನೆ ನೋಡ್ರಿ. ಹೌದಾ? 120 ಅಂದ್ರೆ ಎಷ್ಟಾಗತ್ತೆ ನೋಡ್ರಿ, ಇದು ಇಲ್ಲಿಗಿದು 90, ಸ್ವಲ್ಪ ಇದನ್ನ ಇಲ್ಲೇ ಜಾಸ್ತಿ ಮಾಡ್ತೇನೆ. ಇಲ್ಲಿ ಏನು ಉಳಿದಿರ್ತಕ್ಕಂಥದ ಇದು 150 ಅಂದ್ರ ಚಳಿಗಾಲ. ಈ ರೀತಿ ನಾವು ಇದು ಮಳೆಗಾಲ. ಇದು ನಮ್ದೊಂದು ಪೈ ಚಾರ್ಟ್. ಇದನ್ನ ರಫ್ ಹಾಕಿದ್ದೇನೆ, ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಒಳಗ ಹೇಳ್ತೇನೆ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು